ಮಂಜುಳಾ ಅಮ್ಮ ಅವ್ರದ್ದು ಹುಟ್ಟುಹಬ್ಬ, ಒಂದು ಅರ್ಥಪೂರ್ಣವಾದಂತ ಹುಟ್ಟುಹಬ್ಬನ ಎಲ್ಲ ಆಚರಣೆ ಮಾಡಿಕೊಂಡು ನಿಮ್ಗೆಲ್ರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್. ಅದು ನಮಗೆ ಒಬ್ಬರನ್ನ ಸಾಕಕ್ಕೆ ತುಂಬ ಕಷ್ಟ ಆಗ್ತಾಯಿದೆ, ತುಂಬ ನೋವಾಗ್ತಾ ಇದೆ ನನಗೆ ಇಲ್ಲಿ ನೋಡಿದ್ರೇನೆ. ಅದು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಧನ್ಯನಾಗುವೆನೆಂದು ಕರುಣಿಸೋ ದಯ ಮಾಡಿ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಮಂಜುಳಾ ಅಮ್ಮ ಅವ್ರದ್ದು ಹುಟ್ಟುಹಬ್ಬ, ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬನ ಎಲ್ಲ ಆಚರಣೆ ಮಾಡಿಕೊಂಡು ನಿಮ್ಗೆಲ್ರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಾಣಿಸ್ಲಿ. ಇಲ್ಲಿಗೆ ಬಂದು ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ, ಧನ್ಯವಾದ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಷ್ಟೊಂದು ಕೆಲಸ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್. ಅದು ನಮಗೆ ಒಬ್ಬರನ್ನ ಸಾಕಕ್ಕೆ ತುಂಬ ಕಷ್ಟ ಆಗ್ತಾಯಿದೆ, ತುಂಬ ನೋವಾಗ್ತಾ ಇದೆ ನನಗೆ ಇಲ್ಲಿ ನೋಡಿದ್ರೇನೆ. ಅದು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಆಶ್ರಮ ಹೇಗಿದೆ? ಕರ್ನಾಟಕ ಜನಕ್ಕೆ ಏನು ಹೇಳ್ತೀರಾ? ಇಲ್ಲ, ತುಂಬ ಚೆನ್ನಾಗಿದೆ. ಎಲ್ಲರೂ ₹1 ಹಾಕಿದ್ರೂ ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದು. ಎಲ್ಲರೂ ದಯವಿಟ್ಟು ನಾನು ಹೇಳ್ತೀನಿ, ಇವ್ರಿಗೆ ಸಹಾಯ ಮಾಡಿ, ಒಳ್ಳೇದು ಮಾಡಿ ಅಷ್ಟೇ. ಥ್ಯಾಂಕ್ ಯು. ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀರಾ. ನಿಮ್ಮ ಇಡೀ ಫ್ಯಾಮಿಲಿಗೆ ಒಳ್ಳೇದಾಗಲಿ. ಸರ್ ನೀವೇನು ಹೇಳ್ತೀರಾ? ಸರ್, ನೀವು ಮಾಡೋ ಕೆಲಸ ಯಾರು ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಅಂದರೆ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ, ಎಲ್ಲರನ್ನೂ ಇದು ಮಾಡ್ತಿದ್ದೀರಾ, ತುಂಬ ಆರೋಗ್ಯ ಚೆನ್ನಾಗಿದೆ. ಆಶ್ರಮ ಅಂದರೆ ತುಂಬ ಈಸಿ ಅಂತಾರೆ ಸರ್. ಅಯ್ಯೋ ಆಗಲ್ಲ ಸರ್, ಅದು ನಮ್ಮ ತಂದೆ ತಾಯಿನ ಸಾಕೋಕ್ಕೆ ಇಬ್ಬರನ್ನ ತುಂಬ ಕಷ್ಟ ಇದೆ. ಆದರೆ ಇಷ್ಟು ಜನ ನೀವು ಮೇಂಟೈನ್ ಮಾಡ್ತಿರಲ್ಲ, ತುಂಬ ಕಷ್ಟ ಇದೆ ಇದು. ನಾವು ನೋಡಿ, ಈ ಒಂದು ಪ್ರೋಗ್ರಾಮ್ಗೆ ಹೋಗೋಕ್ಕಲ್ಲ, ಒಂದು ಒಳ್ಳೇದಕ್ಕೆ ಹೋಗೋಕ್ಕಲ್ಲ, ಕೆಟ್ಟದಾಗಲ್ಲ, 24 hours ಇರಲೇಬೇಕು. ಯಾರನ್ನೊಬ್ಬರು ಮೈಗೆ ಹುಷಾರಿಲ್ಲ, ಇಲ್ಲ ಯಾರನ್ನೊಬ್ಬರು ಏನೋ ಒಂದು ಆಗ್ತಾನೆ ಇರ್ತದೆ. ಅದಾಗಿ ನೀವು ಇಲ್ಲೇ ಇರಬೇಕು. ಇಲ್ಲೆಲ್ಲ ಬಿಟ್ಟು ಬೇರೆ ಕಡೆ ಹೋಗಂಗಿಲ್ಲ. ನಾವನಾ ಮದುವೆಗೆ ಅವು ದೇವಸ್ಥಾನಗಳು ಸುತ್ತಲಾಡ್ತೀವಿ, ನಿಮ್ಮ ಕೈಲಿ ಆಗಲ್ಲ. ತುಂಬ ಕಷ್ಟದಲ್ಲಿ ಇದ್ದೀರಾ, ತುಂಬ ಕಷ್ಟ. ಆದರೂ ತುಂಬ ಜನ ಎಲ್ಲೋ ಕೂತ್ಕೊಂಡು ಈಸಿ ಅಂತಾರೆ. ಸರ್, ಅವ್ರು ಹೇಳಾಗೆ ಹೇಳ್ತಾರೆ ಸರ್, ಅದು ಕಷ್ಟ ಇದೆ ಸರ್. ನೋಡು, ಅವರು ಹೇಳಿಲ್ವಾ, ಮನೆ ತಂದೆ ತಾಯಿ ನೋಡೋಕೆ ಆಗಲ್ಲ, ಇಬ್ಬರನ್ನೇ ಕಷ್ಟ ಇದೆಯಲ್ಲ. ಇವಾಗ ಇಷ್ಟು ಜನ ನೀವು ನೋಡ್ತೀವಿ ಅಂದ್ರೆ ತುಂಬ ಕಷ್ಟ. ಥ್ಯಾಂಕ್ ಯು. ಸೊ ಇಲ್ಲಿ ಬಂದು ಎಲ್ರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ. ನಿಮ್ಮ ಇಡೀ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಸೊ ದೇವ್ರು ಚೆನ್ನಾಗಿಟ್ಟಿರಲಿ. ಧನ್ಯವಾದ. ನಿಮ್ಗೂ ಒಳ್ಳೇದಾಗ್ಲಿ. ನೀವು ಇಷ್ಟು ಜನ ನೋಡ್ತೀರಲ್ಲ, ನಿಮ್ಗೂ ಒಳ್ಳೇದಾಗ್ಲಿ. ಭಗವಂತ ನಿಮ್ಗೆ ಇನ್ನೂ ಶಕ್ತಿ, ಆಯುಷ್ಯ, ಆರೋಗ್ಯ ಚೆನ್ನಾಗಿರ್ಲಿ ಇಡ್ಲಿ ದೇವರು. ಥ್ಯಾಂಕ್ ಯು. ದೇವ್ರು ನೀವು ದೇವ್ರ ಜನಕ್ಕೆ ನೋಡ್ಬೇಕು ಕಷ್ಟ ಇದೆ. ಅದು ನಮ್ಮ ಮನೇಲಿ ಒಬ್ಬರು ನೋಡೋಕೆ ಕಷ್ಟ ಇದೆ, ಇಷ್ಟು ಜನ ನೋಡ್ಬೇಕು ಕಷ್ಟ ಇದೆ. ಥ್ಯಾಂಕ್ ಯು. ಸಾವಿರ ಕಣ್ಣಿನ ನವಿಲಾಗಿ ನಿಂತಿದೆ ಸಮಯ ನಿನಗೆದು, ಕಣ್ಣನ್ನು ತೆರೆದು ಹಗುರಾಗಿ ನೋಡಲೇಬೇಕು ನೀ ಬಂದು. ಕಿವಿ ಮಾತೊಂದು ಹೇಳಲೆ ನಾನೆಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ನಿನ್ನೆ ಹೀಗಿಲ್ಲ, ನಾಳೆಯೂ ತಿಳಿದಿಲ್ಲ, ನೀನು ನೀನಾಗಿ ಬಾಳಲೇಬೇಕೆಂದು. ಹಸಿರಾಗಿದೆ ದೀಪವು ನಿನಗಾಗಿ, ನಸು ನಗುತ್ತಲೆ ಸಾಗು ನೀ ಗೆಲುವಾಗಿ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.